ಪಾಕಿಸ್ತಾನ ಈಗ ಬರಿಯ ಪಾಕಿಸ್ತಾನ ಅಲ್ಲ, ದುಬಾರಿ ಪಾಕಿಸ್ತಾನ. ಒಂದು ಮೊಟ್ಟೆಗೆ ಪಾಕಿಸ್ತಾನದಲ್ಲಿ 30 ರೂಪಾಯಿ, ಚಿಕನ್ 1 ಕೆಜಿಗೆ 1446 ರೂಪಾಯಿ, ಮಟನ್ 1 ಕೆಜಿಗೆ 1765 ರೂಪಾಯಿ, ಅಡುಗೆ ಎಣ್ಣೆ ಲೀಟರ್ಗೆ 500 ರೂಪಾಯಿ, ತುಪ್ಪಕ್ಕೆ 1 ಕೆಜಿಗೆ 2800 ರೂಪಾಯಿ, ನಿಂಬೆಗೆ 1 ಕೆಜಿಗೆ 1000 ರೂಪಾಯಿ ಪಾಕಿಸ್ತಾನದಲ್ಲಿ. 1 ಕೆಜಿ ಸಕ್ಕರೆಗೆ ಪಾಕಿಸ್ತಾನದಲ್ಲಿ 660 ರೂಪಾಯಿ ಇದೆ. ಹಾಲಿಗೆ 1 ಲೀಟರ್ಗೆ 212 ರೂಪಾಯಿ, 1 ಕೆಜಿ ಅಕ್ಕಿಗೆ 275 ರೂಪಾಯಿ, ತೊಗರಿ ಬೇಳೆಗೆ 380 ರೂಪಾಯಿ. 1 ಕೆಜಿ ಸೇಬು ನೀವು ಪಾಕಿಸ್ತಾನದಲ್ಲಿ ಖರೀದಿ ಮಾಡೋದಿದ್ರೆ 500 ರೂಪಾಯಿ ಆಗತ್ತೆ ನಿಮ್ಗೆ. 1 ಕೆಜಿ ಗೋಧಿ ಹಿಟ್ಟಿಗೆ 800 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಬಾಳೆಹಣ್ಣಿಗೆ 200 ರೂಪಾಯಿ, 1 ರೊಟ್ಟಿಗೆ 50 ರೂಪಾಯಿ. ಎಂಥ ದುಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ನೋಡಿ. 1 ಲೀಟರ್ ನೀರಿಗೆ 60 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಅಕ್ಕಿ 329 ರೂಪಾಯಿ, ಟೊಮ್ಯಾಟೊ 1 ಕೆಜಿಗೆ 130 ರೂಪಾಯಿ, ಈರುಳ್ಳಿ ಕೂಡ 130 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ ಬದುಕೋದು ಬಹಳ ಕಷ್ಟ. ದುಬಾರಿ ದುನಿಯಾ ಪಾಕಿಸ್ತಾನದಲ್ಲಿ 1 ಕೆಜಿಗೆ ಈರುಳ್ಳಿಗೆ 130 ರೂಪಾಯಿ. ಹಾಗೆ ಪಾಕಿಸ್ತಾನದಲ್ಲಿ ಅಕ್ಕಿ 1 ಕೆಜಿಗೆ 329 ರೂಪಾಯಿ. ಹಾಲು, ನೀರು, ಸೇಬು, ಗೋಧಿ ಹಿಟ್ಟು, ಬಾಳೆಹಣ್ಣು, 1 ರೊಟ್ಟಿ, ಇದೇನೇ ತಿಂದು ನೀವು ಬದುಕ್ತೀನಂದ್ರೂ ಕೂಡ ನೀವು 100 ಅಲ್ಲ, 200 ಅಲ್ಲ, 1000 ರೂಪಾಯಿ ಮೇಲುವರೆಗೂ ಕೂಡ ಕೊಡಲೇಬೇಕು. ಇದು ಪಾಕಿಸ್ತಾನದ ಹೀನಾಯ ಸ್ಥಿತಿ. ಪಾಕಿಸ್ತಾನ ಈಗ ಬರಿಯ ಪಾಕಿಸ್ತಾನ ಅಲ್ಲ, ದುಬಾರಿ ಪಾಕಿಸ್ತಾನ. 1 ಮೊಟ್ಟೆಗೆ ಪಾಕಿಸ್ತಾನದಲ್ಲಿ 30 ರೂಪಾಯಿ, ಚಿಕನ್ 1 ಕೆಜಿಗೆ 1446 ರೂಪಾಯಿ, ಮಟನ್ 1 ಕೆಜಿಗೆ 1765 ರೂಪಾಯಿ, ಅಡುಗೆ ಎಣ್ಣೆ ಲೀಟರ್ಗೆ 500 ರೂಪಾಯಿ, ತುಪ್ಪಕ್ಕೆ 1 ಕೆಜಿಗೆ 2800 ರೂಪಾಯಿ. ನಿಂಬೆಗೆ 1 ಕೆಜಿಗೆ 1000 ರೂಪಾಯಿ ಪಾಕಿಸ್ತಾನದಲ್ಲಿ. 1 ಕೆಜಿ ಸಕ್ಕರೆಗೆ ಪಾಕಿಸ್ತಾನದಲ್ಲಿ 660 ರೂಪಾಯಿ ಇದೆ. ಹಾಲಿಗೆ 1 ಲೀಟರ್ಗೆ 212 ರೂಪಾಯಿ, 1 ಕೆಜಿ ಅಕ್ಕಿಗೆ 275 ರೂಪಾಯಿ, ತೊಗರಿ ಬೇಳೆಗೆ 380 ರೂಪಾಯಿ. 1 ಕೆಜಿ ಸೇಬು ನೀವು ಪಾಕಿಸ್ತಾನದಲ್ಲಿ ಖರೀದಿ ಮಾಡೋದಿದ್ರೆ 500 ರೂಪಾಯಿ ಆಗತ್ತೆ ನಿಮ್ಗೆ. 1 ಕೆಜಿ ಗೋಧಿ ಹಿಟ್ಟಿಗೆ 800 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಬಾಳೆಹಣ್ಣಿಗೆ 200 ರೂಪಾಯಿ, 1 ರೊಟ್ಟಿಗೆ 50 ರೂಪಾಯಿ. ಎಂಥ ದುಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ನೋಡಿ. 1 ಲೀಟರ್ ನೀರಿಗೆ 60 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಅಕ್ಕಿ 329 ರೂಪಾಯಿ, ಟೊಮ್ಯಾಟೊ 1 ಕೆಜಿಗೆ 130 ರೂಪಾಯಿ, ಈರುಳ್ಳಿ ಕೂಡ 130 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ ಬದುಕೋದು ಬಹಳ ಕಷ್ಟ. ದುಬಾರಿ ದುನಿಯಾ ಪಾಕಿಸ್ತಾನದಲ್ಲಿ 1 ಕೆಜಿಗೆ ಈರುಳ್ಳಿಗೆ 130 ರೂಪಾಯಿ. ಹಾಗೆ ಪಾಕಿಸ್ತಾನದಲ್ಲಿ ಅಕ್ಕಿ 1 ಕೆಜಿಗೆ 329 ರೂಪಾಯಿ. ಹಾಲು, ನೀರು, ಸೇಬು, ಗೋಧಿ ಹಿಟ್ಟು, ಬಾಳೆಹಣ್ಣು, 1 ರೊಟ್ಟಿ, ಇದೇನೇ ತಿಂದು ನೀವು ಬದುಕ್ತೀನಂದ್ರೂ ಕೂಡ ನೀವು 100 ಅಲ್ಲ, 200 ಅಲ್ಲ, 1000 ರೂಪಾಯಿ ಮೇಲುವರೆಗೂ ಕೂಡ ಕೊಡಲೇಬೇಕು. ಇದು ಪಾಕಿಸ್ತಾನದ ಹೀನಾಯ ಸ್ಥಿತಿ. ಪಾಕಿಸ್ತಾನ ಈಗ ಬರಿಯ ಪಾಕಿಸ್ತಾನ ಅಲ್ಲ, ದುಬಾರಿ ಪಾಕಿಸ್ತಾನ. 1 ಮೊಟ್ಟೆಗೆ ಪಾಕಿಸ್ತಾನದಲ್ಲಿ 30 ರೂಪಾಯಿ, ಚಿಕನ್ 1 ಕೆಜಿಗೆ 1446 ರೂಪಾಯಿ, ಮಟನ್ 1 ಕೆಜಿಗೆ 1765 ರೂಪಾಯಿ, ಅಡುಗೆ ಎಣ್ಣೆ ಲೀಟರ್ಗೆ 500 ರೂಪಾಯಿ, ತುಪ್ಪಕ್ಕೆ 1 ಕೆಜಿಗೆ 2800 ರೂಪಾಯಿ. ನಿಂಬೆಗೆ 1 ಕೆಜಿಗೆ 1000 ರೂಪಾಯಿ ಪಾಕಿಸ್ತಾನದಲ್ಲಿ. 1 ಕೆಜಿ ಸಕ್ಕರೆಗೆ ಪಾಕಿಸ್ತಾನದಲ್ಲಿ 660 ರೂಪಾಯಿ ಇದೆ. ಹಾಲಿಗೆ 1 ಲೀಟರ್ಗೆ 212 ರೂಪಾಯಿ, 1 ಕೆಜಿ ಅಕ್ಕಿಗೆ 275 ರೂಪಾಯಿ, ತೊಗರಿ ಬೇಳೆಗೆ 380 ರೂಪಾಯಿ. 1 ಕೆಜಿ ಸೇಬು ನೀವು ಪಾಕಿಸ್ತಾನದಲ್ಲಿ ಖರೀದಿ ಮಾಡೋದಿದ್ರೆ 500 ರೂಪಾಯಿ ಆಗತ್ತೆ ನಿಮ್ಗೆ. 1 ಕೆಜಿ ಗೋಧಿ ಹಿಟ್ಟಿಗೆ 800 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಬಾಳೆಹಣ್ಣಿಗೆ 200 ರೂಪಾಯಿ,
ಒಂದು ರೊಟ್ಟಿಗೆ 50 ರೂಪಾಯಿ. ಎಂತ ದುಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ನೋಡಿ. 1 ಲೀಟರ್ ನೀರಿಗೆ 60 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಅಕ್ಕಿ 329 ರೂಪಾಯಿ. ಟೊಮ್ಯಾಟೊ 1 ಕೆಜಿಗೆ 130 ರೂಪಾಯಿ. ಈರುಳ್ಳಿ ಕೂಡ 130 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ ಬದುಕೋದು ಬಹಳ ಕಷ್ಟ. ದುಬಾರಿ ದುನಿಯಾ ಪಾಕಿಸ್ತಾನದಲ್ಲಿ 1 ಕೆಜಿಗೆ ಈರುಳ್ಳಿಗೆ 130 ರೂಪಾಯಿ. ಹಾಗೆ ಪಾಕಿಸ್ತಾನದಲ್ಲಿ ಅಕ್ಕಿ 1 ಕೆಜಿಗೆ 329 ರೂಪಾಯಿ. ಹಾಲು, ನೀರು, ಸೇಬು, ಗೋಧಿ ಹಿಟ್ಟು, ಬಾಳೆಹಣ್ಣು, 1 ರೊಟ್ಟಿ, ಇದೇನೇ ತಿಂದು ನೀವು ಬದುಕ್ತೀನಂದ್ರೂ ಕೂಡ ನೀವು 100 ಅಲ್ಲ, 200 ಅಲ್ಲ, 1000 ರೂಪಾಯಿ ಮೇಲವರೆಗೂ ಕೂಡ ಕೊಡ್ಲೇಬೇಕು. ಇದು ಪಾಕಿಸ್ತಾನದ ಹೀನಾಯ ಸ್ಥಿತಿ. ಪಾಕಿಸ್ತಾನ ಈಗ ಬರಿಯ ಪಾಕಿಸ್ತಾನ ಅಲ್ಲ, ದುಬಾರಿ ಪಾಕಿಸ್ತಾನ. 1 ಮೊಟ್ಟೆಗೆ ಪಾಕಿಸ್ತಾನದಲ್ಲಿ 30 ರೂಪಾಯಿ. ಚಿಕನ್ 1 ಕೆಜಿಗೆ 1446 ರೂಪಾಯಿ. ಮಟನ್ 1 ಕೆಜಿಗೆ 1765 ರೂಪಾಯಿ. ಅಡುಗೆ ಎಣ್ಣೆ ಲೀಟರ್ಗೆ 500 ರೂಪಾಯಿ. ತುಪ್ಪಕ್ಕೆ 1 ಕೆಜಿಗೆ 2800 ರೂಪಾಯಿ. ನಿಂಬೆಗೆ 1 ಕೆಜಿಗೆ 1000 ರೂಪಾಯಿ. ಪಾಕಿಸ್ತಾನದಲ್ಲಿ 1 ಕೆಜಿ ಸಕ್ಕರೆಗೆ ಪಾಕಿಸ್ತಾನದಲ್ಲಿ 660 ರೂಪಾಯಿ ಇದೆ. ಹಾಲಿಗೆ 1 ಲೀಟರ್ಗೆ 212 ರೂಪಾಯಿ. 1 ಕೆಜಿ ಅಕ್ಕಿಗೆ 275 ರೂಪಾಯಿ. ತೊಗರಿ ಬೇಳೆಗೆ 380 ರೂಪಾಯಿ. 1 ಕೆಜಿ ಸೇಬು ನೀವು ಪಾಕಿಸ್ತಾನದಲ್ಲಿ ಖರೀದಿ ಮಾಡೋದಿದ್ರೆ 500 ರೂಪಾಯಿ ಆಗತ್ತೆ ನಿಮ್ಗೆ. 1 ಕೆಜಿ ಗೋಧಿ ಹಿಟ್ಟಿಗೆ 800 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಬಾಳೆಹಣ್ಣಿಗೆ 200 ರೂಪಾಯಿ. 1 ರೊಟ್ಟಿಗೆ 50 ರೂಪಾಯಿ. ಎಂತ ದುಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ನೋಡಿ. 1 ಲೀಟರ್ ನೀರಿಗೆ 60 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಅಕ್ಕಿ 329 ರೂಪಾಯಿ. ಟೊಮ್ಯಾಟೊ 1 ಕೆಜಿಗೆ 130 ರೂಪಾಯಿ. ಈರುಳ್ಳಿ ಕೂಡ 130 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ ಬದುಕೋದು ಬಹಳ ಕಷ್ಟ. ದುಬಾರಿ ದುನಿಯಾ ಪಾಕಿಸ್ತಾನದಲ್ಲಿ 1 ಕೆಜಿಗೆ ಈರುಳ್ಳಿಗೆ 130 ರೂಪಾಯಿ. ಹಾಗೆ ಪಾಕಿಸ್ತಾನದಲ್ಲಿ ಅಕ್ಕಿ 1 ಕೆಜಿಗೆ 329 ರೂಪಾಯಿ. ಹಾಲು, ನೀರು, ಸೇಬು, ಗೋಧಿ ಹಿಟ್ಟು, ಬಾಳೆಹಣ್ಣು, 1 ರೊಟ್ಟಿ, ಇದೇನೇ ತಿಂದು ನೀವು ಬದುಕ್ತೀನಂದ್ರೂ ಕೂಡ ನೀವು 100 ಅಲ್ಲ, 200 ಅಲ್ಲ, 1000 ರೂಪಾಯಿ ಮೇಲವರೆಗೂ ಕೂಡ ಕೊಡ್ಲೇಬೇಕು. ಇದು ಪಾಕಿಸ್ತಾನದ ಹೀನಾಯ ಸ್ಥಿತಿ. ಪಾಕಿಸ್ತಾನ ಈಗ ಬರಿಯ ಪಾಕಿಸ್ತಾನ ಅಲ್ಲ, ದುಬಾರಿ ಪಾಕಿಸ್ತಾನ. 1 ಮೊಟ್ಟೆಗೆ ಪಾಕಿಸ್ತಾನದಲ್ಲಿ 30 ರೂಪಾಯಿ. ಚಿಕನ್ 1 ಕೆಜಿಗೆ 1446 ರೂಪಾಯಿ. ಮಟನ್ 1 ಕೆಜಿಗೆ 1765 ರೂಪಾಯಿ. ಅಡುಗೆ ಎಣ್ಣೆ ಲೀಟರ್ಗೆ 500 ರೂಪಾಯಿ. ತುಪ್ಪಕ್ಕೆ 1 ಕೆಜಿಗೆ 2800 ರೂಪಾಯಿ. ನಿಂಬೆಗೆ 1 ಕೆಜಿಗೆ 1000 ರೂಪಾಯಿ. ಪಾಕಿಸ್ತಾನದಲ್ಲಿ 1 ಕೆಜಿ ಸಕ್ಕರೆಗೆ ಪಾಕಿಸ್ತಾನದಲ್ಲಿ 660 ರೂಪಾಯಿ ಇದೆ. ಹಾಲಿಗೆ 1 ಲೀಟರ್ಗೆ 212 ರೂಪಾಯಿ. 1 ಕೆಜಿ ಅಕ್ಕಿಗೆ 275 ರೂಪಾಯಿ. ತೊಗರಿ ಬೇಳೆಗೆ 380 ರೂಪಾಯಿ. 1 ಕೆಜಿ ಸೇಬು ನೀವು ಪಾಕಿಸ್ತಾನದಲ್ಲಿ ಖರೀದಿ ಮಾಡೋದಿದ್ರೆ 500 ರೂಪಾಯಿ ಆಗತ್ತೆ ನಿಮ್ಗೆ. 1 ಕೆಜಿ ಗೋಧಿ ಹಿಟ್ಟಿಗೆ 800 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಬಾಳೆಹಣ್ಣಿಗೆ 200 ರೂಪಾಯಿ. 1 ರೊಟ್ಟಿಗೆ 50 ರೂಪಾಯಿ. ಎಂತ ದುಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ನೋಡಿ. 1 ಲೀಟರ್ ನೀರಿಗೆ 60 ರೂಪಾಯಿ ನೀವು ಕೊಡಬೇಕು ಪಾಕಿಸ್ತಾನದಲ್ಲಿ. 1 ಕೆಜಿ ಅಕ್ಕಿ 329 ರೂಪಾಯಿ. ಟೊಮ್ಯಾಟೊ 1 ಕೆಜಿಗೆ 130 ರೂಪಾಯಿ. ಈರುಳ್ಳಿ ಕೂಡ 130 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ ಬದುಕೋದು ಬಹಳ ಕಷ್ಟ. ದುಬಾರಿ ದುನಿಯಾ ಪಾಕಿಸ್ತಾನದಲ್ಲಿ 1 ಕೆಜಿಗೆ ಈರುಳ್ಳಿಗೆ 130 ರೂಪಾಯಿ. ಹಾಗೆ ಪಾಕಿಸ್ತಾನದಲ್ಲಿ ಅಕ್ಕಿ 1 ಕೆಜಿಗೆ 329 ರೂಪಾಯಿ. ಹಾಲು, ನೀರು, ಸೇಬು, ಗೋಧಿ ಹಿಟ್ಟು, ಬಾಳೆಹಣ್ಣು, 1 ರೊಟ್ಟಿ, ಇದೇನೇ ತಿಂದು ನೀವು ಬದುಕ್ತೀನಂದ್ರೂ ಕೂಡ ನೀವು 100 ಅಲ್ಲ, 200 ಅಲ್ಲ, 1000 ರೂಪಾಯಿ ಮೇಲವರೆಗೂ ಕೂಡ ಕೊಡ್ಲೇಬೇಕು. ಇದು ಪಾಕಿಸ್ತಾನದ ಹೀನಾಯ ಸ್ಥಿತಿ.